Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಆ್ಯಂಡ್ ಇಂಗ್ಲಿಷ್ ಲಿಟ್ರೇಚರ್ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸನ್ನು ನಾವು ಕನ್ನಡದ ಮೂಲಕ ಹೇಳ್ತೀವಿ. ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಅದರಲ್ಲಿ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತೀವಿ ಇನ್ ಡೀಟೇಲ್ ಆಗಿ, ಮತ್ತು ಇನ್ ಡೆಪ್ತ್ ಆಗಿ ನಾವು ಇಂಗ್ಲಿಷ್ ಗ್ರಾಮರನ್ನು ಟೀಚ್ ಮಾಡ್ತಾ ಇದ್ದೀನಿ. ಈಗ ಅದಕ್ಕಿಂತ ಮೊದಲು ಇನ್ನೊಂದು ಕ್ವಶನನ್ನು ತಗೊಂಡಿದ್ದೀನಿ ನಾನೀಗ, ಓಲ್ಡ್ ಕ್ವಶನ್ ಪೇಪರ್ದಂದು. ಇದಕ್ಕಿಂತ ಮೊದಲ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಿಮಗೆ ಲೈಕ್ ಆದರೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈಗ ಇವತ್ತಿಂದು ಕ್ವಶನ್ KEA ನಡೆಸಿದಂಥದ್ದು SDA. ಯಾವಾಗ SDA ಎಕ್ಸಾಮ್ದಲ್ಲಿ ಬಂದಂಥ ಕ್ವಶನ್ ಇದು 25/1/2026. ಓಕೆ, ನೋಡ್ರಿ. ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಎಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಇದೆ. ಈ ಸೆಂಟೆನ್ಸ್ ಇದೆ ಒಂದು, ಇದು ಕೊಟ್ಟಿದ್ದಾರೆ ಅವರು. ಈ ಸೆಂಟೆನ್ಸ್ದಲ್ಲಿ ಸೂಕ್ತವಾದ ಎಡ್ಜೆಕ್ಟಿವ್ ಅನ್ನ ಸಿಲೆಕ್ಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಒಂದು ಎಡ್ಜೆಕ್ಟಿವ್ ಇದೆ, ಆ ಎಡ್ಜೆಕ್ಟಿವ್ ಅನ್ನ ಸಿಲೆಕ್ಟ್ ಮಾಡ್ರಿ ಅಂತ ಹೇಳಿದ್ದಾರೆ. 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಯು, ಹೂಮ್, ವಿಶ್, ಡು. ಅದರಲ್ಲಿರುವಂತ ವರ್ಡ್ಸ್ ಅನ್ನ ಕೆಳಗ ಯೂಸ್ ಮಾಡಿದಾರ ಅಥವಾ ಬರ್ದಿದ್ದಾರೆ. ನೀವು ಎಡ್ಜೆಕ್ಟಿವ್ ಅನ್ನ ಚೂಸ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ನಾ ಹೇಳಿದ್ದೀನಿ, ಒಂದು ಕ್ವಶನ್ ಪೇಪರ್ನ ಬಿಡಿಸ್ಬೇಕಾದ್ರೆ ನೀವು ಏನ್ ಮಾಡಬೇಕು, ಮೊದಲನೇ ಹಂತದಲ್ಲಿ, ಫಾರ್ ಎಕ್ಸಾಂಪಲ್ 50 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಪೇಪರ್ ಇತ್ತು ಅಂದ್ರೆ, ಅಥವಾ 50 ಕ್ವಶನ್ಸ್ ಒಂದು ಕ್ವಶನ್ ಪೇಪರ್ ದಲ್ಲಿ ಇತ್ತು ಅಂದ್ರೆ, ನೀವು ಕ್ವಶನ್ ಓದುದು, 4 ಆಪ್ಷನ್ ಓದುದು, ಆನ್ಸರ್ ಓದುದು, ಎಲ್ಲವನ್ನು ಆ ರೀತಿ ನೀವು ಬಿಡಿಸ್ರಿ. ಆಮೇಲೆ ಆ 50ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ತಗೊಂಡು ನೀವೇನ್ ಮಾಡ್ಬೇಕು, ಇನ್ ಡೆಪ್ತ್ ಆಗಿ ಬಿಡಿಸ್ಬೇಕು. ಆ ಕ್ವಶನ್ ಯಾವ ಟಾಪಿಕ್ಗೆ ಸಂಬಂಧಪಟ್ಟಿದೆ. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ಗೆ ಸಂಬಂಧಪಟ್ಟಿತ್ತಂದ್ರ ಇಡೀ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ನೀವು ಆ ಕ್ವಶನ್ ಓದುವಾಗ ಬಿಡಿಸ್ಬೇಕು. ಆ ಕ್ವಶನ್ ಬಿಡಿಸೋದಲ್ದೇನೆ ಆ ಇಡೀ ಟಾಪಿಕ್ ಅನ್ನ ಓದ್ಬೇಕು. ಅಂದಾಗ ಅದು ನಿಮ್ಮ ಇನ್ನೊಂದು ಎಕ್ಸಾಮ್ ಬರೆಯುವಾಗ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಯಾವಾಗಲೂ ಅದೇ ತರ ಬಿಡಿಸ್ಬೇಕು. ಓನ್ಲಿ ಕ್ವಶನ್ ಓದುದು, ಆನ್ಸರ್ ನೋಡುದು, ಮುಂದೆ ಹೋಗುದು ಮಾಡಬಾರ್ದು. ಅದನ್ನೂ ಮಾಡ್ರಿ, ಆದ್ರ ಅದರಲ್ಲೇನೆ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಪಿಕಪ್ ಮಾಡಿ, ಆ ಕ್ವಶನ್ ಯಾವ ಟಾಪಿಕ್ ಸಂಬಂಧಪಟ್ಟತ ಅದನ್ನ ಇನ್ ಡೀಟೇಲ್ ಆಗಿ ನೀವು ಬಿಡಿಸ್ಬೇಕು. ನಾನು ಇಲ್ಲಿ ಹಾಗೆ ಮಾಡ್ತಾ ಇರೋದು. ಯಾವ್ದಾದ್ರು ಒಂದು ಕ್ವಶನ್ ಅನ್ನು ತಗೊಂಡು ಆ ಕ್ವಶನ್ ಅನ್ನ ಬಿಡಿಸಿ, ಅದು ಯಾವ ಟಾಪಿಕ್ಗೆ ಸಂಬಂಧಪಟ್ಟಿದೆ ಆ ಟಾಪಿಕ್ ಅನ್ನ ಇನ್ ಡೀಟೇಲ್ ಆಗಿ, ಆದಷ್ಟು ಇನ್ ಡೀಟೇಲ್ ಆಗಿ ನಾನು ಬಿಡಿಸ್ತೀನಿ. ಓಕೆ, ತಿಳ್ಕೋಬೇಕು. ಇದು ಎಡ್ಜೆಕ್ಟಿವ್ ಅಂದ್ರ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತ ಕ್ವಶನ್ ಇದು. ಇಂಗ್ಲಿಷ್ ನಲ್ಲಿ ದೊಡ್ಡ ಚಾಪ್ಟರ್ ಬರ್ತದೆ, ಪಾರ್ಟ್ಸ್ ಆಫ್ ಸ್ಪೀಚ್. ದೇರ್ ಆರ್ 10 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಬಹಳಷ್ಟು ಬುಕ್ಗಳಲ್ಲಿ 8 ಅಂತ ಕೊಟ್ಟಿದ್ದಾರೆ. 8 ಅಲ್ಲ, 10 ಪಾರ್ಟ್ಸ್ ಆಫ್ ಸ್ಪೀಚ್. ಸಿ, ಆರ್ಟಿಕಲ್ಸ್ ಅಂಡ್ ಮಾಡಲ್ ವರ್ಬ್ಸ್ ಆರ್ ಇನ್ಕ್ಲೂಡೆಡ್. Including articles and modal verbs, there are 10 parts of speech. Noun, pronoun, verb, adverb, adjective, preposition, conjunction, interjection, modals, articles. ಈ 10 ಪಾರ್ಟ್ಸ್ ಆಫ್ ಸ್ಪೀಚ್. ಎ ಆ್ಯಂಡ್ ದಿ ನಮ್ಮ ಸ್ಪೀಚ್ ನಲ್ಲಿ ಯೂಸ್ ಮಾಡ್ತೀವಲ್ಲ, ಅವು ಪಾರ್ಟ್ಸ್, ಸ್ಪೀಚ್ ಅದ ಭಾಗಗಳು. ಅವು ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, ಮಸ್ಟ್, ಆಟ್ ಟು, ನೀಡ್, ಡೇರ್, ಯೂಸ್ಡ್ ಟು, ವುಡ್. ಇವುಗಳು ಸಹಿತ ಇವುಗಳಿಗೆ ಮಾಡಲ್ ಅಂತ ಕರಿತೀವಿ, ಮಾಡಲ್ಸ್ ಅಂತ ಕರಿತೀವಿ ನಾವು, ಅಥವಾ ಎಕ್ಸಿಲರೀಸ್ ಅಂತ ಕರಿತೀವಿ. ಇವುಗಳನ್ನು ನಾವು ನಮ್ಮ ಸ್ಪೀಚ್ ದಲ್ಲಿ ಬಳಕೆ ಮಾಡ್ತೀವಿ. ಆದ್ರಿಂದ ಇವುಗಳೂ ಸಹಿತ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ನನ್ನ ಪ್ರಕಾರ. ಸೊ ಇದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತದ್ದು. ನಾ ಇನ್ನೂ ಗ್ರಾಮರ್ ಟಾಪಿಕ್ ಅನ್ನ, ಆ ಗ್ರಾಮರ್ ಟಾಪಿಕ್ಗೆ ಬಂದಿಲ್ಲ. ನಾವು ಈಗ
ಇನಿಷಿಯಲ್ ಸ್ಟೇಜ್ ನಲ್ಲಿ ಅದೀವಿ. ಟೆನ್ಸಸ್ ಅನ್ನ ಹೇಳ್ತಾ ಇದ್ದೀನಿ ನಾನು. ಆ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದಾಗ, ಸ್ಪೀಚ್ಗೆ ಟಾಪಿಕ್ಗೆ ಬಂದಾಗ ಇನ್ ಡಿಟೇಲ್ ಆಗಿ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ. ಈಗ ಈ ಎಡ್ಜೆಕ್ಟಿವ್ಗೆ ಮಾತ್ರ ಸೀಮಿತವಾಗ್ತೀನಿ. ಅದರಲ್ಲಿನೂ ಕಂಪ್ಲೀಟ್ ಆಗಿ ಹೇಳೋದಿಲ್ಲ. ಈ ಕ್ವಶನ್ಗೆ ಸೀಮಿತವಾಗಿ ಎಷ್ಟು ಬೇಕೋ ಅಷ್ಟನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಇದರಲ್ಲಿ ಬಹಳಷ್ಟು ವಿಷಯಗಳು ಕವರ್ ಆಗಿರ್ತದ. ಓಕೆ, ಸಿ ಏನು ಹೇಳಿದಾರ ಅವರು, ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಎಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ಅದಕ್ಕಿಂತ ಮೊದಲು ಎಡ್ಜೆಕ್ಟಿವ್ ಅಂದ್ರೆ ಏನು ಅಂತ ನೋಡೋಣ. ಎಡ್ಜೆಕ್ಟಿವ್ ನೋಡ್ರಿ, ಎಡ್ಜೆಕ್ಟಿವ್ ಅಂತ ಅಂದ್ರೆ ಅದು ಒಂದು ನೌನ್ ಅಥವಾ ಪ್ರನೌನ್ ಅನ್ನ ಡಿಸ್ಕ್ರೈಬ್ ಮಾಡುವಂತ ಪದ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕೊಟ್ಟಿದ್ದೀನಿ, ಹಿ ಈಸ್ ಎ ಗುಡ್ ಸ್ಟೂಡೆಂಟ್. ಹಿ ಅನ್ನೋದು ಪ್ರನೌನ್, ಓಕೆ. ಸ್ಟೂಡೆಂಟ್ ಅನ್ನೋದು ನೌನ್. ಈ ಗುಡ್ ಅನ್ನೋದು ಎಡ್ಜೆಕ್ಟಿವ್. ಈಗ ಈಗ ನೋಡ್ರಿ, ಈ ಗುಡ್ ಯಾರಿಗೆ ಸಂಬಂಧಪಟ್ಟತ? ಸ್ಟೂಡೆಂಟಿಗೂ ಸಂಬಂಧಪಟ್ಟಿದೆ, ಹೀಗೂ ಸಂಬಂಧಪಟ್ಟಿದೆ. ಗುಡ್ ಅನ್ನೋ ಸ್ಟೂಡೆಂಟ್ ಹೌದು, ಅದು ಹಿ ಅನ್ನೋದಕ್ಕೂ ಸಂಬಂಧಪಟ್ಟಿದೆ. ಇಬ್ರು ಒಂದೇ. ಹಿ ಡಿಸ್ಕ್ರೈಬ್ ಮಾಡತ್ತ ಗುಡ್, ಸ್ಟೂಡೆಂಟ್ ಅನ್ನು ಡಿಸ್ಕ್ರೈಬ್ ಮಾಡತ್ತ. ಅದಕ್ಕಾಗಿ ಒಂದು ನೌನ್ ಅಥವಾ ಪ್ರನೌನ್ ಅನ್ನ ಡಿಸ್ಕ್ರೈಬ್ ಮಾಡುವಂತ ಪದ ಎಡ್ಜೆಕ್ಟಿವ್. ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್ is called adjective. ಕನ್ನಡದಲ್ಲಿ ಅದಕ್ಕ ನಾಮ ವಿಶೇಷಣ ಅಂತೀವಿ. ಆ ಪದದಲ್ಲಿನೇ ಅರ್ಥ ಇದೆ ನೋಡ್ರಿ. ನಾಮ ಅಂದ್ರ ಹೆಸರು, ವಿಶೇಷಣ ಅಂದ್ರ ಒಂದು ಹೆಸರಿಗೆ ವಿಶೇಷಣವನ್ನು ಸೇರಿಸುವುದು. ಓಕೆ, ಗುಡ್ ಸ್ಟೂಡೆಂಟ್, ಬೇರೆ ಬೇರೆ ಕೈಂಡ್ಸ್ ಬರ್ತಾವ, ಅವುಗಳನ್ನ ಡಿಸ್ಕಷನ್ ಮಾಡೋಣ ನಾವೀಗ. ಈಗ ಎಡ್ಜೆಕ್ಟಿವ್ ಅಂದ್ರೆ ಏನು? ಒಂದು ನೌನ್ ಅನ್ನ ಅಥವಾ ಪ್ರನೌನ್ ಅನ್ನ ಡಿಸ್ಕ್ರೈಬ್ ಮಾಡುವಂತ ಪದ, ಹೊಗಳುವಂತ ಪದ. ಓಕೆ, ನೋಡ್ರಿ, ಕೈಂಡ್ಸ್ ಆಫ್ ಎಡ್ಜೆಕ್ಟಿವ್ಸ್ ಬರ್ತಾವ. ಫಸ್ಟ್ ಒನ್ ಎಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಬರ್ತದೆ, ಅಥವಾ ಡಿಸ್ಕ್ರಿಪ್ಟಿವ್ ಎಡ್ಜೆಕ್ಟಿವ್ ಅಂತಾನೂ ಕರಿಬಹುದು. ನಾನು ಈ ಟಾಪಿಕ್ ಬಂದಾಗ ಇನ್ ಡಿಟೇಲ್ ಆಗಿ, ಇನ್ನಷ್ಟು ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಅಲ್ಲೇ ಈ ಕ್ವಶನ್ಗೆ ಸೀಮಿತವಾಗಿ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ. ನೋಡ್ರಿ, ಗುಡ್ ಬಾಯ್, ಬಾಯ್ದ ಒಂದು ಕ್ವಾಲಿಟಿ ಏನು? ಆ ಬಾಯ್ದ ಕ್ವಾಲಿಟಿ ಏನು? ಗುಡ್ ಆಗಿರೋದು. ಸಿಟಿದ ಕ್ವಾಲಿಟಿ ಏನು? ಲಾರ್ಜ್ ಆಗಿರೋದು. ಮ್ಯಾನ್ ಕ್ವಾಲಿಟಿ ಏನು? ಸಿಕ್ ಆಗಿರೋದು. ಮ್ಯಾಂಗೋ ಸ್ವೀಟ್, ಗರ್ಲ್ ಫೂಲಿಶ್, ಲೈಕ್ ದಿಸ್. ಈಗ ನೋಡ್ರಿ, ಇವೆಲ್ಲವುಗಳು ಈ ಗುಡ್ ನಾಮಪದ ಬಾಯ್ ಅನ್ನೋದನ್ನ ಡಿಸ್ಕ್ರೈಬ್ ಮಾಡುತ್ತೆ. ಲಾರ್ಜ್ ಸಿಟಿಯನ್ನ ಡಿಸ್ಕ್ರೈಬ್ ಮಾಡುತ್ತೆ. ಸಿಕ್ ಮ್ಯಾನ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಸ್ವೀಟ್ ಮ್ಯಾಂಗೋ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಫುಲಿಶ್ ಗರ್ಲ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಎಂತ ಹುಡುಗ? ಗುಡ್ ಹುಡುಗ, ಒಳ್ಳೆಯ ಹುಡುಗ. ಎಂತ ಸಿಟಿ? ದೊಡ್ಡ ಸಿಟಿ. ಎಂತ ಮನುಷ್ಯ? ಸಿಕ್, ರೋಗಗ್ರಸ್ತ ಮನುಷ್ಯ. ಎಂತ ಮ್ಯಾಂಗೋ? ಸ್ವೀಟ್ ಮ್ಯಾಂಗೋ, ಸಿಹಿ ಮ್ಯಾಂಗೋ. ಎಂತ ಹುಡುಗಿ? ಫೂಲಿಶ್ ಹುಡುಗಿ, ಮೂರ್ಖ ಹುಡುಗಿ, ಲೈಕ್ ದಿಸ್. ಯಾವುದೇ ಅಲ್ಲಿ ಎಡ್ಜೆಕ್ಟಿವ್ ಇರ್ಬೋದು. ಬಿಗ್ ಎಲಿಫೆಂಟ್, ಟಾಲ್ ಟ್ರೀ. ಈಗ ನೋಡ್ರಿ, ಇವಕ್ಕೆ ಏನಂತಾವ? ಎಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತೀವಿ ನಾವು. ಇವು ಎಡ್ಜೆಕ್ಟಿವ್. ಯಾವ ಟೈಪ್ ಎಡ್ಜೆಕ್ಟಿವ್ ಅಂತಂದ್ರೆ ಎಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಆರ್ ಡಿಸ್ಕ್ರಿಪ್ಟಿವ್ ಎಡ್ಜೆಕ್ಟಿವ್ ಅಂತಾನು ಹೇಳ್ಬೋದು. ಓಕೆ, ಸೊ ಎಡ್ಜೆಕ್ಟಿವ್ ಗುಡ್, ಸ್ವೀಟ್, ಲಾರ್ಜ್, ಫುಲಿಶ್, ಇವುಗಳ ಮುಂದೆ ಒಂದು ನೌನ್ ಇರಲೇಬೇಕು. ಅಂದಾಗ ಮಾತ್ರ ಎಡ್ಜೆಕ್ಟಿವ್ ಅವು. ಇಲ್ಲದೆ ಇದ್ರ ಸಾಂದರ್ಭಿಕವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಡ್ವರ್ಬ್ ಆಗ್ತಿರ್ತಾವ. ಓಕೆ, ಸಿ ಗುಡ್ ಬಾಯ್, ಲಾರ್ಜ್ ಸಿಟಿ, ಸಿಕ್ ಮ್ಯಾನ್. ನೋಡ್ರಿ, ಇವೆಲ್ಲ ಬಾಯ್, ಸಿಟಿ, ಮ್ಯಾನ್, ಮ್ಯಾಂಗೋ, ಗರ್ಲ್, ಇವು ನೌನ್ಸ್. ಒಂದು ನಾಮಪದವನ್ನ ಡಿಸ್ಕ್ರೈಬ್ ಮಾಡ್ತಾವ. ಗುಡ್ ಡಿಸ್ಕ್ರೈಬ್ ಮಾಡ್ತಾ ಇದೆ, ಲಾರ್ಜ್ ಸಿಟಿಯನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸಿಟಿ ಇಸ್ ನೌನ್, ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಎಡ್ಜೆಕ್ಟಿವ್, ಎಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ನೋಡ್ರಿ, ಸಮ್ ರೈಸ್, ಕ್ವಾಂಟಿಟಿ ಅಂದ್ರೆ ಪ್ರಮಾಣ. ಸ್ವಲ್ಪ ರೈಸ್, ಇದು ಪ್ರಮಾಣಕ್ಕೆ ಸಂಬಂಧಪಡುತ್ತಲ್ಲ. ಮಚ್ ಪೇಷನ್ಸ್, ಬಹಳಷ್ಟು ಪೇಷನ್ಸ್, ಸಹನೆ. ನೋ ಸೆನ್ಸ್, ಸೆನ್ಸ್ ಇಲ್ಲ. ಎಷ್ಟು ಸೆನ್ಸ್ ಇಲ್ಲ, ನೆಗೆಟಿವ್ ಇದ್ರಲ್ಲಿ ಇರ್ತದ. ನೋ ಅನ್ನೋದು ಎಡ್ಜೆಕ್ಟಿವ್. ನೋಡ್ರಿ, ಇಲ್ಲಿ ಸೆನ್ಸ್ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್. ಯಾವುದೇ ಟೈಪ್, ಯಾವ ಕೈಂಡ್ ಆದ್ರೂ ಇರ್ಲಿ, ನೌನ್ ಅನ್ನ ಟೋಟಲ್ ಆಗಿ ನೌನ್ ಅನ್ನ ಡಿಸ್ಕ್ರೈಬ್ ಮಾಡುವಂತ ಪದ. ಅದು ಕಾಮನ್ ನೌನ್ ಆಗಿರ್ಬೋದು, ಅಬ್ಸ್ಟ್ರಾಕ್ಟ್ ನೌನ್ ಆಗಿರ್ಬೋದು, ಪ್ರಾಪರ್ ನೌನ್ ಆಗಿರ್ಬೋದು, ಕಲೆಕ್ಟಿವ್ ನೌನ್ ಆಗಿರ್ಬೋದು. ಓಕೆ, ಸಿ ಲಿಟಲ್ ನಾಲೆಜ್, ಎಷ್ಟು ನಾಲೆಜ್? ಲಿಟಲ್ ನಾಲೆಜ್, ಕ್ವಾಂಟಿಟಿ ಬಗ್ಗೆ ಹೇಳುತ್ತೆ. ಓಕೆ, ಎನಫ್ ಮನಿ, ಸಾಕಷ್ಟು ಮನಿ. ಎನಫ್, ಲಿಟಲ್ ನಾಲೆಜ್, ನೋ ಸೆನ್ಸ್. ಇವಕ್ಕೆಲ್ಲ ಏನಂತಾರ? ಎಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತಾರ. ನೋಡ್ರಿ, ಅವುಗಳ ಮುಂದೆ ನೌನ್ ಇದೆ. ರೈಸ್ ನೌನ್, ಪೇಷನ್ಸ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಸೆನ್ಸ್ ಅಬ್ಸ್ಟ್ರಾಕ್ಟ್ ನೌನ್, ನಾಲೆಜ್ ಅಬ್ಸ್ಟ್ರಾಕ್ಟ್ ನೌನ್, ಮನಿ ಕಾಮನ್ ನೌನ್. ಈಗ ನೋಡಿ, ಎನಫ್ ಮನಿ, ಲೈಕ್ ದಿಸ್. ನಾವು ಎಡ್ಜೆಕ್ಟಿವ್ ಆಫ್ ನಂಬರ್ ಬರ್ತಾವ. ಇದರಲ್ಲಿ ನ್ಯೂಮರಿಕಲ್ ಎಡ್ಜೆಕ್ಟಿವ್, ಆರ್ಡಿನಲ್ ನಂಬರ್, ಕ್ವಾರ್ಡಿನಲ್ ನಂಬರ್, ಬಹಳಷ್ಟು ಬರ್ತಾವ. ಓಕೆ,
ಈಗ ನೋಡ್ರಿ 10 rupees, ಈ 10 ಅನ್ನೋದು ಎಡ್ಜೆಕ್ಟಿವ್, ಇದು ನೌನ್. ಮೋಸ್ಟ್ ಬಾಯ್ಸ್ ಅಂದ್ರೆ ನಂಬರಿಗೆ ಸಂಬಂಧಪಟ್ಟ ನೋಡ್ರಿ ಇವೆಲ್ಲ. ಮೋಸ್ಟ್ ಬಾಯ್ಸ್ ಬಹಳಷ್ಟು ಹುಡುಗರು, ನಂಬರ್. ಮೋಸ್ಟ್ ಬಾಯ್ಸ್. ಫ್ಯೂ, ಫ್ಯೂ ಸ್ಟೂಡೆಂಟ್ಸ್, ನಂಬರ್. ಆಲ್ ಸ್ಟೂಡೆಂಟ್ಸ್, ಆಲ್ ಅನ್ನೋದು ಎಡ್ಜೆಕ್ಟಿವ್, ಸ್ಟೂಡೆಂಟ್ಸ್ ಅನ್ನೋದು ನೌನ್. ಆಲ್ ಸ್ಟೂಡೆಂಟ್ಸ್. ಸೆವೆರಲ್ ಮಿಸ್ಟೇಕ್ಸ್. ಈ ನಂಬರ್ಗಳ ಮುಂದೆ ನೌನ್ ಇರಲೇಬೇಕು. ಫಸ್ಟ್ ಚಾಪ್ಟರ್, ಓಕೆ, ಆರ್ಡಿನಲ್ ನಂಬರ್ ಅಂತೀವಿ. ಸೆಕೆಂಡ್ ಚಾಪ್ಟರ್, 10th ಲೆಸನ್. 10th ಅನ್ನೋದು ಎಡ್ಜೆಕ್ಟಿವ್, ಲಾಸ್ಟ್ ಅನ್ನೋದು ಎಡ್ಜೆಕ್ಟಿವ್. ಓಕೆ, ಈಗ ನೋಡ್ರಿ ಅವುಗಳ ಮುಂದೆ ನೌನ್ ಇದಾವ, ಅಂತವಕ್ಕೆ ಏನಂತಾರ ಎಡ್ಜೆಕ್ಟಿವ್ ಆಫ್ ನಂಬರ್ ಅಂತಾರ ಅವಕ್ಕೆ. ಓಕೆ, ನೌನ್ ಇರಲೇಬೇಕು, ಯಾವುದೇ ಎಡ್ಜೆಕ್ಟಿವ್ ಟೈಪ್ ಇರಲಿ, ನೌನ್ ಇರಲೇಬೇಕು ಮುಂದೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ ಅಂತ ಬರ್ತಾವ. ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ ಇವು ನ್ಯೂಮರಿಕಲ್ ಇದ್ರಲ್ಲೇನೆ ಬರ್ತಾವ, ಎಡ್ಜೆಕ್ಟಿವ್ ದಲ್ಲೇನೆ ಬರ್ತಾವ. ನಾ ಸೆಪರೇಟ್ ತಗೊಂಡಿದ್ದೀನಿ ಅಷ್ಟೇ, ಇಂಪಾರ್ಟೆಂಟ್ ಅಂತೇಳಿ. ಈಚ್ ಬಾಯ್, ಪ್ರತಿಯೊಬ್ಬ ಹುಡುಗ. ನೋಡ್ರಿ, ಈಚ್ ಅಂದ್ರ ಇವನು, 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 ಈ ಅರ್ಥದಲ್ಲಿ ಈಚ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನೋಡಿ. ಈಚ್ ಬಾಯ್ ಶುಡ್ ಕಮ್ ಟು ಕ್ಲಾಸ್. ಓಕೆ, ಎಲ್ರು ಬರ್ಬೇಕು, ನೀನು ಬರ್ಬೇಕು, ನೀನು ಬರ್ಬೇಕು, ನೀನು ಬರ್ಬೇಕು ಅನ್ನೋದು ಅರ್ಥ. ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ ಅಂತಾರ. ಓಕೆ, ಎವ್ರಿ ಬಾಯ್. ನೈದರ್ ಸ್ಟೇಟ್ಮೆಂಟ್, ಯಾವುದು ಸ್ಟೇಟ್ಮೆಂಟ್ ಇಲ್ಲ. ಏನು ನೈದರ್ ಅಂದ್ರೆ ಏನು, ಟೂ ಸ್ಟೇಟ್ಮೆಂಟ್ ಜೊತೆಗೆ ನಾವು ಇಲ್ಲಿ ಹೇಳ್ತೀವಿ. ನೈದರ್ ಸ್ಟೇಟ್ಮೆಂಟ್, ದಿಸ್ ಸ್ಟೇಟ್ಮೆಂಟ್, ದ್ಯಾಟ್ ಸ್ಟೇಟ್ಮೆಂಟ್. ಇದು ನೆಗೆಟಿವ್ ಅರ್ಥದಲ್ಲಿ ಇರ್ತದ ನೈದರ್ ಅನ್ನೋದು. ಈ ನೈದರ್ ಅನ್ನೋದು ಏನೀಗ ಎಡ್ಜೆಕ್ಟಿವ್, ಸ್ಟೇಟ್ಮೆಂಟ್ ಅನ್ನೋದು ನೌನ್. ಮೆಂಟ್ ದಿಂದ ವರ್ಡ್ ಎಂಡ್ ಆಗ್ತಿರ್ತಾವಲ್ಲ, ಅವಕ್ ನೌನ್ ಅಂತ ಕನ್ಸಿಡರ್ ಮಾಡ್ಬೇಕು. ಅವುಗಳಿಗೆ ನೌನ್ ಅಂತ ಹೇಳ್ತೀವಿ. ಸ್ಟೇಟ್ಮೆಂಟ್, ಅರೇಂಜ್ಮೆಂಟ್, ಕಮೆನ್ಸ್ಮೆಂಟ್, ಎಂಗೇಜ್ಮೆಂಟ್. ಓಕೆ, ಮೆಂಟ್ ದಿಂದ ಎಂಡ್ ಆಗುವಂತ ವರ್ಡ್ ನೌನ್ಸ್, ನಿಮ್ಗೆ ಗೊತ್ತಾಗದೇ ಇದ್ರ. ಲೈಕ್ ದಿಸ್ ನೈದರ್. ಈಗ ನೋಡ್ರಿ, ನೈದರ್ ಮುಂದ್ ನೌನ್ ಐತೆ, ನೈದರ್ ಅನ್ನೋದು ಎಡ್ಜೆಕ್ಟಿವ್ ಆಯ್ತು. ಸಾಂದರ್ಭಿಕವಾಗಿ ಅದು ಏನು ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ನು ಆಗ್ತಿರ್ತತ. ಓಕೆ, ಈಚ್ ಬಾಯ್ ನೌನ್ ಇದೆ, ಬಾಯ್ ನೌನ್ ಇದೆ, ಅದಕ್ಕೆ ಈಚ್ ಇವಕ್ಕೆ ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ ಅಂತಾರ. ಓಕೆ, ನೈದರ್ ಸ್ಟೇಟ್ಮೆಂಟ್ ಅಂದ್ರ ದಿಸ್ ಸ್ಟೇಟ್ಮೆಂಟ್, ದ್ಯಾಟ್ ಸ್ಟೇಟ್ಮೆಂಟ್, ಈ ಅರ್ಥದಲ್ಲಿ. ಓಕೆ, ಅದು ನೆಗೆಟಿವ್ ಅರ್ಥದಲ್ಲಿ ಇರ್ತದ. ದೆನ್ ಡೆಮಾನ್ಸ್ಟ್ರೇಟಿವ್ ಎಡ್ಜೆಕ್ಟಿವ್ ಅಂತಾರೆ ಇವಕ್ಕೆ. ಡೆಮಾನ್ಸ್, ದಿಸ್, ದ್ಯಾಟ್, ದೀಸ್, ದೋಸ್, ಸಚ್. ಡೆಮಾನ್ಸ್ಟ್ರೇಟಿವ್. ಡೆಮಾನ್ಸ್ಟ್ರೇಟ್ ಅಂದ್ರೆ ಶೋಯಿಂಗ್ ದ ಆಬ್ಜೆಕ್ಟ್ಸ್. ದಿಸ್ ಈಸ್ ಎ ಕ್ಯಾಮ್ರಾ ತೋರಿಸ್ತೀನಿ ನೋಡಿ, ದಿಸ್ ಈಸ್ ಎ ಕ್ಯಾಮ್ರಾ. ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಎಡ್ಜೆಕ್ಟಿವ್ ದಿಸ್, ದ್ಯಾಟ್, ದೀಸ್, ದೋಸ್ ಇವುಗಳ ಮುಂದೆ ನೌನ್ ಬರಲೇಬೇಕು, ಅಂದಾಗ ಮಾತ್ರ ಎಡ್ಜೆಕ್ಟಿವ್. ಇಲ್ದೇ ಇದ್ರ ಪ್ರನೌನ್ ಆಗ್ತಾವ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಆಗ್ತಾವ. ಈಗ ದಿಸ್ ಈಸ್ ಎ ಕ್ಯಾಮ್ರಾ, ದಿಸ್ ಕ್ಯಾಮ್ರಾ ಈಸ್ ಮೈನ್. ಇಲ್ಲೇ ದಿಸ್ ಅನ್ನೋದು ಪ್ರನೌನ್, ಇದು ಇದ್ರ ಮುಂದೆ ನೌನ್ ಇಲ್ಲ, ಹೆಲ್ಪಿಂಗ್ ವರ್ಬ್ ಇದೆ. ಓಕೆ, ಲೈಕ್ ದಿಸ್. ಓಕೆ, ನೋಡ್ರಿ ದಿಸ್ ಕ್ಯಾಮ್ರಾ. ನೋಡ್ರಿ ದಿಸ್ ಕ್ಯಾಮ್ರಾ, ದಿಸ್ ಮುಂದೆ ಇಮಿಡಿಯೇಟ್ ಆಗಿ ನೌನ್ ಇದೆ, ಅದಕ್ಕೆ ಇದು ಎಡ್ಜೆಕ್ಟಿವ್, ಡೆಮಾನ್ಸ್ಟ್ರೇಟಿವ್ ಎಡ್ಜೆಕ್ಟಿವ್. ಇದು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತೀವಿ. ಈಗ ನೋಡ್ರಿ ದಿಸ್ ಬಾಯ್, ಸಚ್ ಥಿಂಗ್ಸ್. ನಾ ಡೈರೆಕ್ಟ್ ಆಗಿ ಪ್ರೇಸ್ ಟೈಪ್ ಬರ್ದೇನಿ, ಎರಡೆರಡು ವರ್ಡ್, 2 ವರ್ಡ್ಸ್ ಬರ್ದೇನಿ. ನೀವು ಸೆಂಟೆನ್ಸ್ ಅಲ್ಲಿ ಯೂಸ್ ಆದಾಗ ನೋಡ್ಬೇಕು ನೀವು. ದೋಸ್ ಫ್ರೂಟ್ಸ್, ದೋಸ್ ಮುಂದೆನೆ ಏನಿದೆ, ನೌನ್ ಇದೆ. ದೀಸ್ ಪೆನ್ಸ್, ದೀಸ್ ಮುಂದೆನೆ ಏನಿದೆ, ಪೆನ್ಸ್. ದೀಸ್ ಪೆನ್ಸ್ ಆರ್ ಮೈನ್. ದೋಸ್ ದೋಸ್ ಫ್ರೂಟ್ಸ್ ಆರ್ ಯುವರ್ಸ್. ದೋಸ್ ಆರ್ ಬಾಯ್ಸ್, ಇದು ದೋಸ್ ಆರ್ ಬಾಯ್ಸ್. ಇದರಲ್ಲಿ ದೋಸ್ ಅನ್ನೋದು ಎಡ್ಜೆಕ್ಟಿವ್ ಹೌದು ಅಲ್ವೋ? ದೋಸ್ ಆರ್ ಬಾಯ್ಸ್ ಅಲ್ಲ. ದೋಸ್ ಮುಂದೇನಿದೆ, ಆರ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ಟು ಬಿ ಫಾರ್ಮ್ ಇದೆ. ದೋಸ್ ಅನ್ನೋದು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅದು. ಓಕೆ, ಇಮಿಡಿಯೇಟ್ ಆಗಿ ನೌನ್ ಇರಲೇಬೇಕು. ಅವುಗಳಿಗೆ ನಾವು ಏನಂತೀವಿ, ಎಡ್ಜೆಕ್ಟಿವ್ಸ್ ಅಂತೀವಿ. ಯಾವ ಟೈಪ್ ಎಡ್ಜೆಕ್ಟಿವ್? ಡೆಮಾನ್ಸ್ಟ್ರೇಟಿವ್ ಎಡ್ಜೆಕ್ಟಿವ್, ದರ್ಶಕ ನಾಮ ವಿಶೇಷಣಗಳು. ಅಲ್ಲಿ ಪ್ರನೌನ್ ಹೇಳಿದ್ರೆ ದರ್ಶಕ ಸರ್ವನಾಮಗಳು ಅಂತ ಹೇಳ್ತೀವಿ. ಓಕೆ, ಇದು ಒಂದು ಟೈಪ್. ದೆನ್ ಇಂಟಿರಾಗೇಟಿವ್ ಎಡ್ಜೆಕ್ಟಿವ್ ಅಂತೀವಿ ನಾವು. ಈ ಇಂಟ್ರಾಗೇಟಿವ್ ಇದು WH ಕ್ವಶನ್ ವರ್ಡ್ ಇವು. ವಿಚ್, ವಾಟ್, ಹೂಸ್ ಇವುಗಳ ಮುಂದೆ ಇಮಿಡಿಯೇಟ್ ಆಗಿ ಒಂದು ನೌನ್ ಇದೆ ನೋಡ್ರಿ. ವಿಚ್ ಸ್ಕೂಲ್ ಇಸ್ ಇಟ್, ಎಡ್ಜೆಕ್ಟಿವ್. ವಾಟ್ ಟೈಪ್ ಆಫ್ ಬರ್ಡ್, ಇದು ಹೋಲ್ ಏನಾಗುತ್ತೆ, ನೌನ್ ಆಗುತ್ತೆ. ದೆನ್ ಹೂಸ್ ಪೆನ್ ಈಸ್ ದಿಸ್, ಇದು ಯಾರ ಪೆನ್, ಯಾರದು, ಹೂಸ್ ಪೆನ್. ಇದ್ರ ಮುಂದೆನೆ ನೌನ್ ಇದೆ ನೋಡ್ರಿ. ವಿಚ್ ಬುಕ್, ಇದ್ರ ಮುಂದೆನೆ ನೌನ್ ಇದೆ. ವಿಚ್ ಬುಕ್ ಈಸ್ ದಿಸ್,
ಈ ಪುಸ್ತಕ ಯಾರದು? ವಿಚ್ ಈಸ್ ದಿಸ್ ಬುಕ್? ಈಗ ನೋಡ್ರಿ, ವಿಚ್ ಈಸ್ ಯುವರ್ ಬುಕ್. ಇದು ಎಡ್ಜೆಕ್ಟಿವ್ ಅಲ್ಲ. ಇದ್ರ ಮುಂದೆ ನೋಡ್ರಿ ಏನಿದೆ, ಇದ್ರ ಮುಂದೆ ವರ್ಬ್ ಇದೆ, ಅದಕ್ಕೆ ಇದು ಎಡ್ಜೆಕ್ಟಿವ್ ಅಲ್ಲ. ವಿಚ್ ಇಮಿಡಿಯೇಟ್ ಆಗಿ ಇದ್ರ ಮುಂದೆ ಏನಿರ್ಬೇಕು, ಒಂದು ನೌನ್ ಇರ್ಬೇಕು. ವಿಚ್ ಬುಕ್ ಈಸ್ ದಿಸ್? ಈ ಪುಸ್ತಕ ಯಾವುದು? ಏನೋ ಸೆಂಟೆನ್ಸ್ ಇರ್ಬೋದಲ್ಲಿ. ಹೂಸ್ ಪೆನ್, ಇದ್ರ ಮುಂದೆನೆ ನೌನ್ ಇದೆ ನೋಡಿ. ಓಕೆ, ಅದ್ರ ಮುಂದೆ ವರ್ಬ್ ಇತ್ತಂದ್ರೆ ಅದು ಎಡ್ಜೆಕ್ಟಿವ್ ಆಗುದಿಲ್ಲ. ಓಕೆ, ಅದು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಆಗ್ತದೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಅದಕ್ಕೆ ಇವಕ್ಕೇನಂತ ಇಂಟ್ರಾಗೇಟಿವ್ ಎಡ್ಜೆಕ್ಟಿವ್ ಅಂತಾರೆ. ಇಂಟ್ರಾಗೇಟಿವ್ ಯಾಕಂತಂದ್ರ ಪ್ರಶ್ನಾರ್ಥಕ ಪದಗಳಲ್ಲ ಅವು. ಈ ಪ್ರಶ್ನಾರ್ಥಕ ಪದಗಳು ವಿಚ್, ವಿಚ್, ಹೂಸ್, ವಾಟ್. ಓಕೆ, ಏನು ಏನಂತ ಕರಿತೀವಿ ನಾವು ಇವುಗಳಿಗೆ? ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ದೆನ್ ಈ ತರ ಈಗ ಕಮ್ ಟು ಕ್ವಶನ್. ಈಗ ಕ್ವಶನ್ ಬರೋಣ. ಏನಂತ ಕೇಳಿದಾರ? ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಎಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ಕೆಳಗೆ ಕೊಟ್ಟಂತ ಸೆಂಟೆನ್ಸ್ ನಲ್ಲಿ ಎಡ್ಜೆಕ್ಟಿವ್ ಅನ್ನ ಕಂಡುಹಿಡಿಯಿರಿ ಅಂದ. ಇವು ಎಲ್ಲವುಗಳನ್ನ ಒಂದೊಂದು ವರ್ಡ್ ಅನ್ನ ನೋಡು ನಾವು. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಹೂಮ್ ಡು ಯು ವಿಶ್ ಟು ಸಿ. ಹೂಮ್ ಅಂದ್ರೆ ಏನಿಗಿದು? ಕ್ವಶನ್ ವರ್ಡ್ ಇದು. ಓಕೆ, ಇದ್ರ ಮುಂದೆ ನೌನ್ ಇಲ್ಲ, ಎಡ್ಜೆಕ್ಟಿವ್ ಆಗುದಿಲ್ಲ. ಓಕೆ, ಡೂ ಅನ್ನೋದೇನು? ಹೆಲ್ಪಿಂಗ್ ವರ್ಬ್. ಯು ಅನ್ನೋದೇನು? ಪ್ರನೌನ್, ಸಬ್ಜೆಕ್ಟ್ ಸ್ಥಾನದಲ್ಲಿದೆ. ವಿಶ್ ಅಂದ್ರೇನು? ವರ್ಬ್. ಟು ಸಿ ಅಂದ್ರ ಏನು? ಇನ್ಫಿನಿಟಿವ್ ಅಂತ ಕರಿತೀವಿ ಅದಕ್ಕೆ. ಇನ್ಫಿನಿಟಿವ್. ಯಾವುದೇ V1 ಫಾರ್ಮ್ ಹಿಂದೆ ಟು ಇತ್ತಂದ್ರ ಅದಕ್ಕೆ ಇನ್ಫಿನಿಟಿವ್ ಅಂತೀವಿ. ಕಮ್, ಗೋ, ಮೀಟ್, ಈಟ್, ರೀಡ್, ರೈಟ್, ಇವು ವರ್ಬ್ ಒನ್ ಫಾರ್ಮ್. ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತೀವಲ್ಲ, ವರ್ಬ್ ಒನ್ ಫಾರ್ಮ್. ಅವುಗಳ ಹಿಂದೆ ಟು ಹಚ್ಚಿದ್ರ ಟು ಕಮ್, ಟು ಗೋ, ಟು ಮೀಟ್, ಟು ರೀಡ್, ಟು ಈಟ್, ಇವುಗಳಿಗೆ ಇನ್ಫಿನಿಟಿವ್ ಅಂತ ಕರಿತೀವಿ. ಕನ್ನಡದಲ್ಲಿ ಬಹಳಷ್ಟು ಸಲ ಅದಕ್ಕ ಏನ್ ಅರ್ಥ ಇರ್ತದಂದ್ರ ಲು ಅಂತ ಅರ್ಥ ಬರ್ತಿರ್ತದ. ಕಮ್ ಬರು, ಟು ಕಮ್ ಬರಲು, ಗೋ ಹೋಗು, ಟು ಗೋ ಹೋಗಲು, ಮೀಟ್ ಭೇಟಿಯಾಗು, ಟು ಮೀಟ್ ಭೇಟಿಯಾಗಲು, ಸಿ ನೋಡು, ಟು ಸಿ ನೋಡಲು. ಲೈಕ್ ದಿಸ್. ಹೂಮ್ ಡು ಯು ವಿಶ್ ಟು ಸಿ? ನೀ ಯಾರನ್ನು ನೋಡಲು ಇಷ್ಟಪಡುತ್ತಿ ಅನ್ನಂಗ, ನೀ ಯಾರನ್ನು ನೋಡಲು ಆಶಿಸುತ್ತಿ ಅನ್ನಂಗ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಡೂ ಇದೆಯಲ್ಲ ಹೆಲ್ಪಿಂಗ್ ವರ್ಬ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಮತ್ತು ಇದರಲ್ಲಿ ಏನ್ ಕೇಳಿದಾರ? ಅಪ್ರೋಪ್ರಿಯೇಟ್ ಎಡ್ಜೆಕ್ಟಿವ್ ಯಾವುದು ಅಂತ ಕೇಳಿದಾರ. ಇದು ಪ್ರನೌನ್ ಆಗುತ್ತಾ? ಇದು ಕ್ವಶನ್ ವರ್ಡ್ ಆಗುತ್ತಿದು? ಅಗೇನ್ ಪ್ರನೌನ್. ಇದು ಇಂಟ್ರಾಗೇಟಿವ್ ಪ್ರನೌನ್ ಆಗುತ್ತೆ ಇದು. ಓಕೆ, ಇದ್ರ ಮುಂದೆ ನೌನ್ ಇಲ್ಲಲ್ಲ. ಓಕೆ, ನೌನ್ ಇದ್ದಾಗ ಮಾತ್ರ ಎಡ್ಜೆಕ್ಟಿವ್ ಅಂತ ಹೇಳಿದೀನಿ. ದೆನ್ ವಿಶ್ ಅನ್ನೋದು ವರ್ಬ್ ಆಗುತ್ತಾ? ಡೂ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತಾ? ಮತ್ತೆ ಯಾವ್ದು ಇದರಲ್ಲಿ ಎಡ್ಜೆಕ್ಟಿವ್? ಯಾವುದೂ ಇಲ್ಲ ಎಡ್ಜೆಕ್ಟಿವ್. ಇದು ಕ್ವಶನ್ ತಪ್ಪಿದೆ ಇದು. ಓಕೆ, ಎಡ್ಜೆಕ್ಟಿವ್ ಇದರಲ್ಲಿ ಯಾವುದೂ ಇಲ್ಲ. ಈ ಟು ಸಿ ಅನ್ನೋದು ಇನ್ನೊಂದು ಜಿರಂಡ ಬರ್ತದ. ಜಿರಂಡ ಬದಲಾಗಿ ನಾವು ಇನ್ಫಿನಿಟಿವ್ ಅನ್ನ ಯೂಸ್ ಮಾಡಬಹುದು. ಇನ್ಫಿನಿಟಿವ್ ಬದಲಾಗಿ ಜಿರಂಡ್ ಅನ್ನ ಯೂಸ್ ಮಾಡಬಹುದು. ಆದ್ರೆ ಅದು ವರ್ಬಲ್ ನೌನ್ ಅಂತ ಕನ್ಸಿಡರ್ ಆಗುತ್ತೆ ಅಲ್ಲಿ ಜಿರಂಡ. ಓಕೆ, ಟು ಏನು? ರೀಡ್ ಈಸ್ ಮೈ ಹಾಬಿ, ಓದುವುದು ನನ್ನ ಹವ್ಯಾಸ. ರೀಡಿಂಗ್ ಈಸ್ ಮೈ ಹಾಬಿ, ಓದುವುದು ನನ್ನ ಹವ್ಯಾಸ. ಮೊದಲನೇ ಸೆಂಟೆನ್ಸ್ ನೋಡ್ರಿ, ಟು ರೀಡ್ ಈಸ್ ಮೈ ಹಾಬಿ, ಅಲ್ಲಿ ಇನ್ಫಿನಿಟಿವ್. ಸೇಮ್ ಕನ್ನಡ ಸೆಂಟೆನ್ಸ್, ಓದುವುದು ನನ್ನ ಹವ್ಯಾಸ. ರೀಡಿಂಗ್ ಈಸ್ ಮೈ ಹಾಬಿ, ಓದುವುದು ನನ್ನ ಹವ್ಯಾಸ. ವರ್ಬಲ್ ನೌನ್ ಇದು. ರೀಡಿಂಗ್ ಅನ್ನೋದು ವರ್ಬಲ್ ನೌನ್, ಸಬ್ಜೆಕ್ಟ್ ಸ್ಥಾನದಲ್ಲಿ ಇದೆ. ING ಆಡ್ ಆಗಿದೆ, ವರ್ಬ್ ಅಂತ ತಿಳ್ಕೋಬಾರ್ದು. ಓಕೆ, ಇವಕ್ಕೆ ಜಿರಂಡ ಅಂತ ಹೇಳ್ತೀವಿ. ಮುಂದೆ ಇನ್ ಡಿಟೇಲ್ ಆಗಿ ನಾ ಇವುಗಳ ಬಗ್ಗೆ ಮಾತಾಡ್ತೀನಿ. ಜಿರಂಡ, ಇನ್ಫಿನಿಟಿವ್, ಪಾರ್ಟಿಸಿಪಲ್ ಅಂತ ಬರ್ತಾವ. ಅದು ಆಗುದಿಲ್ಲ ಅದು. ಸೊ ಇಲ್ಲಿ ಆನ್ಸರ್ ಯಾವುದೂ ಇಲ್ಲ. ಹಾಗಾದ್ರೆ ಕ್ವಶನ್ ತಪ್ಪಾಗಿದೆ ಅಂತಾನೆ ಅರ್ಥ. ಓಕೆ, ಅವರು ಇವು ನನ್ನ ಪ್ರಕಾರ ಅವರು ಪ್ರನೌನ್ ಯಾವುದು ಅಂತ ಕೇಳ್ಬೇಕಾಗಿತ್ತು. ಅವಾಗ ಹೂಮ್ ಬರ್ತಿತ್ತು, ಅಥವಾ
ಪ್ರನೌನ್ ಯಾವುದು ಅಂತಾನು ಇದನ್ನು ಬರ್ತೈತಿ. ಯಾವುದು ಇದಕ್ಕೂನು ಪ್ರನೌನ್ ಅಂತೀವಿ, ಇದಕ್ಕೂನು ಪ್ರನೌನ್ ಅಂತೀವಿ, ಇದಕ್ಕೆ ಹೆಲ್ಪಿಂಗ್ ವರ್ಬ್ ಅಂತೀವಿ, ಇದಕ್ಕೆ ಪ್ರನೌನ್ ಹೇಳ್ತೀವಿ, ಕ್ವಶನ್ ವರ್ಡ್ನು ಹೇಳ್ತೀವಿ. ಅಂಡ್ ವಿಶ್ ವರ್ಬ್ ಯಾವ್ದಂತಾದ್ರೂ ಕೇಳ್ಬೋದಿತ್ತು, ಇನ್ಫಿನಿಟಿವ್ ಯಾವ್ದಂತಾದ್ರೂ ಕೇಳ್ಬೋದಿತ್ತು. ಬಟ್ ಎಡ್ಜೆಕ್ಟಿವ್ ಕೇಳಿದಾರ, ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಅದು ಇದಕ್ಕೆ ಗ್ರೇಸ್ ಮಾರ್ಕ್ ಸಿಗಬಹುದು. ಓಕೆ, ದಿಸ್ ಈಸ್ ಹೌ ವಿ ಶುಡ್ ಸಾಲ್ವ್ ದ ಕ್ವಶನ್ ಪೇಪರ್ಸ್. ಕ್ವಶನ್ ಪೇಪರ್ ಅನ್ನ ಈ ರೀತಿಯಾಗಿ ಬಿಡಿಸುವುದನ್ನ ನಾವು ಕಲಿಬೇಕು. ಅಂದ್ರೆ ಬಹಳಷ್ಟು ವಿಷಯಗಳನ್ನ ಕಲಿತೀವಿ. ಅದಕ್ಕ ಆ ಕ್ವಶನ್ ಯಾವ ಟಾಪಿಕ್ಗೆ ಸಂಬಂಧಪಟ್ಟಿದೆ ಆ ಟಾಪಿಕ್ ಅನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋದು. ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ಹೇಳುವಾಗ ಇನ್ ಡೀಟೇಲ್ ಆಗಿ, ಇನ್ ಡೆಪ್ತ್ ಆಗಿ ಪ್ರತಿಯೊಂದು ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಎಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಮಾಡೆಲ್ಸ್, ಆರ್ಟಿಕಲ್ಸ್ ಗಳನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಅವು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಲ್ಲಿ ಏನ್ ಹೇಳ್ತೀನಿ ಅದೇ ರೀತಿಯಾಗಿ ಬರ್ತಾವ. ನೀವು ಜಸ್ಟ್ ವಿಡಿಯೋ ನೋಡಿ ಎಕ್ಸಾಮ್ ಅನ್ನ ಫೇಸ್ ಮಾಡ್ರಿ, ಗೊತ್ತಾಗುತ್ತಾ. ಓಕೆ, ಈಗ ನಾವು ವಿಡಿಯೋ ನೋಡ್ಲಿ ಅಂತ ಹೇಳ್ತಾರಂತ ನೀವು ತಿಳ್ಕೊಳ್ತಿರ್ಬಹುದು. ಬಟ್ ನೀವು ವಿಡಿಯೋನ ನೋಡಿ, ಎಲ್ಲ ವಿಡಿಯೋಸ್ಗಳನ್ನ ನೋಡಿ ಎಕ್ಸಾಮ್ ಅನ್ನ ಫೇಸ್ ಮಾಡ್ರಿ, ಇಲ್ಲಿ ಹೇಳಿದ್ವೋ ಬಂದಿರ್ತಾವ ಅಲ್ಲಿ. ಓಕೆ, ವರ್ಡ್ಸ್ ಅಷ್ಟೇ ಚೇಂಜ್ ಇರ್ತಾವ. ಸೊ ಅಂದ್ರ ಅರ್ಥ, ನಾ ಎಲ್ಲ ಗ್ರಾಮ್ಯಾಟಿಕಲ್ ಐಟಮ್, ಎಲ್ಲ ಗ್ರಾಮ್ಯಾಟಿಕಲ್ ಪಾಯಿಂಟ್ಸ್ ಅನ್ನ ಕವರ್ ಮಾಡಿರ್ತೀನಿ. ಓಕೆ, ನಾ ಏನೇ ಮಾತಾಡ್ಲಿ ಇಲ್ಲಿ ಅವು ಡೈರೆಕ್ಟ್ ಆಗಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಾವ. ಆದರೆ ನನ್ನ ಒಂದು ಬಲವಾದ ಉದ್ದೇಶ ಅಂದ್ರೆ ಏನಂದ್ರ ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಮಾತಾಡಿಸೋದು, ಇಂಗ್ಲಿಷ್ ಮಾತಾಡಕ್ ಬರಬೇಕು. ಅದು ಒಂದು ನಂದು ಉದ್ದೇಶ. ಅದಕ್ಕಾಗಿ ಈ ತರ ನಾನು ಕನ್ನಡದ ಮುಖಾಂತರ ಹೇಳ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ನೀವು ಏನು ಬಹಳ ಈಸಿಯಾಗಿ ಫೇಸ್ ಮಾಡ್ತೀರಿ. ವೊಕ್ಯಾಬುಲರಿನೂ ನಾವು ಈಗ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಡೈಲಿ. ಸೊ ಅದಕ್ಕಾಗಿ ಈ ತರ ಏನೋ ಒಂದು ಕ್ವಶನ್ ಅನ್ನ ನೀವು ಬಿಡಿಸ್ಬೇಕು. ಓಕೆ, ಇದರೊಂದಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.